ಕನ್ನಡದ ಬಗ್ಗೆ ಮಾತಾಡಿರೋದು ಸರಿಯಲ್ಲ. ಅವರ ಭಾಷೆ ಬಗ್ಗೆ ಮಾತಾಡಲಿ, ನಮ್ಮ ಅಭ್ಯಂತರ ಏನೂ ಇಲ್ಲ. ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಆಗೋದಕ್ಕೆ ಬಿಡಲ್ಲ. PVR ಅಷ್ಟೇ ಅಲ್ಲ, ಯಾವ ಮಾಲ್ನಲ್ಲೂ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡಲ್ಲ. ನೋಡಿ, ಕನ್ನಡದ ಬಗ್ಗೆ ಮಾತನಾಡಿರೋದಂತೂ ಸರಿಯೇ ಅಲ್ಲ. ಅವರ ಭಾಷೆ ಬಗ್ಗೆ ಮಾತನಾಡಲಿ, ನಮ್ಮ ಅಭ್ಯಂತರ ಏನಿಲ್ಲ. ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಆಗೋದಕ್ಕೆ ನಾವಂತೂ ಬಿಡಲ್ಲ. ಕರ್ನಾಟಕದಲ್ಲಿ PVR ಅಷ್ಟೇ ಅಲ್ಲ, ಯಾವ ಮಾಲ್ಗಳಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲ್ಲ. ಒಂದು ವೇಳೆ ಚಿತ್ರ ರಿಲೀಸ್ ಆದ್ರೆ ಥಿಯೇಟರ್ಗೆ ನುಗ್ಗುತ್ತೇವೆ, ಥಿಯೇಟರ್ ಸ್ಕ್ರೀನ್ ಹರಿದು ಹಾಕ್ತೇವೆ. ಈ ರೀತಿಯಾಗಿ ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಕೋರಮಂಗಲದಲ್ಲಿರುವಂತ PVRಗೆ ನುಗ್ಗಿ ಇವತ್ತು ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕಮಲ್ ಹಾಸನ್ ಚಿತ್ರವನ್ನ ಯಾವುದೇ ಕಾರಣಕ್ಕೂ ಕೂಡ PVR ಮಾಲ್ನಲ್ಲಿ ರಿಲೀಸ್ ಮಾಡೋ ಹಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ PVRನ ಮಾಲ್ನ ಮಾಲೀಕರ ಜೊತೆಗೆ ಮಾತುಕತೆಯನ್ನ ನಡೆಸಿಕೊಂಡು ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲದರ ಜೊತೆಗೆ PVR ಮಾತ್ರ ಅಲ್ಲ, ಕರ್ನಾಟಕದ ಯಾವುದೇ ಮಾಲ್ಗಳಾಗಿರ್ಬೋದು, ಯಾವುದೇ ಥಿಯೇಟರ್ಗಳಾಗಿರ್ಬೋದು, ಎಲ್ಲೂ ಕೂಡ ಕಮಲ್ ಹಾಸನ್ ಅಭಿನಯದ ಥಗ್ ಲೈಫ್ ಸಿನಿಮಾ ರಿಲೀಸ್ ಆಗಂಗಿಲ್ಲ. ಅವರು ಕ್ಷಮೆ ಕೇಳಿದ್ರೆ ಸಿನಿಮಾ ರಿಲೀಸ್ ಆಗುತ್ತೆ, ಇಲ್ಲ ಅಂತ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಸಿನಿಮಾ ರಿಲೀಸ್ ಆಗೋದಕ್ಕೆ ಬಿಡಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಕನ್ನಡ